ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತು ನಾವು ಈ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರೀನ್ಸ್ ನ ಹೇಗೆ ನೇಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನ ನಾವು ನಾಮನ್ಕ್ಲೇಚರ್ ಅಂತ ಕರಿತೀವಿ. ನಾಮನ್ಕ್ಲೇಚರ್. ಫಸ್ಟ್ ಇಯರ್ ಅಲ್ಲಿ ನೀವಾಗಲೇ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ನಾಮನ್ಕ್ಲೇಚರ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ನಾವು ಎರಡು ರೀತಿ ನೇಮ್ ಮಾಡಬಹುದು. ಒಂದು ಕಾಮನ್ ನೇಮ್ and another one is IUPAC nomenclature. ಕಾಮನ್ ನೇಮ್ಸ್ ಇರುತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ನಾವು ಕಾಮನ್ ಆಗಿ ಕರಿತೀವಿ, ಅದನ್ನ ಕಾಮನ್ ನೇಮ್ ಅಂತ ಕರಿತೀವಿ. ಅದನ್ನ CN ಅಂತ ರೆಪ್ರೆಸೆಂಟ್ ಮಾಡೋಣ. IUPAC ನೇಮ್ಸ್ ನ ನಾವು IN ಅಂತ ರೆಪ್ರೆಸೆಂಟ್ ಮಾಡೋಣ. ಈ IUPAC nomenclature ನಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹೆಸರುಗಳನ್ನ ನೇಮ್ ಮಾಡುವಾಗ ಏನೇನು ರೂಲ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಫಸ್ಟ್ ಇಯರ್ ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀರಾ. ಇನ್ನೊಂದ್ಸಲ ಹೋಗಿ ಅದನ್ನ ರೆಫರ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಎಷ್ಟು ಬೇಕೋ ಈ ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋ ಅರೀನ್ಸ್ಗೆ ನೇಮ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ರೂಲ್ಸ್ಗಳನ್ನ ಮಾತ್ರ ಹೇಳ್ತಾ ನಿಮಗೆ ತಿಳಿಸ್ಕೊಡಿ. ಈಗ ಈ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರೀನ್ಸ್ ನ ಹೇಗೆ ನೇಮ್ ಮಾಡಬಹುದು ಅನ್ನೋದನ್ನ ನಾವು ಒಂದಷ್ಟು ಎಕ್ಸಾಂಪಲ್ಸ್ ಮೂಲಕ ಡಿಸ್ಕಸ್ ಮಾಡೋಣ. Let us take a simple haloalkane, that is CH3Cl. ಈ ಕಾಂಪೌಂಡ್ಗೆ ಕಾಮನ್ ನೇಮ್ ಹೇಳುವಾಗ ನಾವು ಮೊದಲು ಈ ಆಲ್ಕೈಲ್ ಗ್ರೂಪ್ ಇರುತ್ತಲ್ಲ, ಆ ಆಲ್ಕೈಲ್ ಗ್ರೂಪ್ ಹೆಸರನ್ನ ಹೇಳಬೇಕು. ಅದಾದ್ಮೇಲೆ ನಾವು ಆ ಯಾವ ಹ್ಯಾಲೋಜನ್ ಇರುತ್ತೋ ಆ ಹ್ಯಾಲೋಜನ್ ನ ಹೆಸರನ್ನ ಹೇಳ್ಬೇಕಾಗುತ್ತೆ. ಈಗ ಇದರಲ್ಲಿ ನಾವು ಮೊದಲು CH3 ಗ್ರೂಪ್ ಇದೆ. CH3 ಅಂದ್ರೆ ಅದು ಮೀಥೈಲ್ ಗ್ರೂಪ್. ಈಗ ನೆನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ಮೀಥೈಲ್, ಈಥೈಲ್, ಪ್ರೋಪೈಲ್, ಬ್ಯೂಟೈಲ್ ಅನ್ನೋದು. ಸೊ ಈಗ ಇದು ಆಲ್ಕೈಲ್ ಗ್ರೂಪ್ ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೀಥೈಲ್ ಗ್ರೂಪ್, ಹಾಗಾಗಿ ಇದನ್ನ ಮೀಥೈಲ್ ಅಂತ ಹೇಳ್ತೀವಿ. ಇಲ್ಲಿ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ಈ ಕ್ಲೋರಿನ್ ನಾವು ಕ್ಲೋರೈಡ್ ಅಂತ ಹೇಳ್ತೀವಿ. ಕ್ಲೋರೈಡ್. ಈಗ ಜ್ಞಾಪಿಸ್ಕೊಳ್ಳಿ ಇದನ್ನ NaCl ಏನು? ಸೋಡಿಯಂ ಕ್ಲೋರೈಡ್. ಮೊದಲು ಸೋಡಿಯಂ ನ ಹೇಳ್ತೀವಿ, ಆಮೇಲೆ ಕ್ಲೋರೈಡ್ ಅಂತ ಬಳಸ್ತೀವಿ. ಅದೇ ತರ ಇಲ್ಲೂ ಮೊದಲು ಮೀಥೈಲ್ ಅಂತ ಹೇಳ್ತಾರೆ, ಆಮೇಲೆ ಕ್ಲೋರೈಡ್ ಅಂತ ಬಳಸ್ತಾರೆ. ಸೊ ಈ ಕಾಮನ್ ನೇಮ್ಸ್ ಅಲ್ಲಿ ನಾವು ಹ್ಯಾಲೋಜನ್ಸ್ ನ ಹೇಳುವಾಗ ಕ್ಲೋರಿನ್ ನ ಕ್ಲೋರೈಡ್ ಅಂತೀವಿ, ಬ್ರೋಮಿನ್ ನ ಬ್ರೋಮೈಡ್ ಅಂತೀವಿ, ಅಯೋಡಿನ್ ನ ಅಯೋಡೈಡ್ ಅಂತ ಹೇಳ್ತೀವಿ, ಹಾಗೆ ಫ್ಲೋರಿನ್ ನ ಫ್ಲೋರೈಡ್ ಅಂತ ಹೇಳಿ ಮಾಡಿದ್ವಿ. ಸೊ ಇದು ಕಾಮನ್ ನೇಮ್ ಆಯಿತು. ಇನ್ನು IUPAC ನೇಮ್. ಸೊ ಕಾಮನ್ ನೇಮ್ ಏನು? ಮೀಥೈಲ್ ಕ್ಲೋರೈಡ್. ಇನ್ನು IUPAC ನೇಮ್ ಏನು? ಅದನ್ನ ನಾವು IN ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. IUPAC ನೇಮ್ ಹೇಳುವಾಗ ಮೊದಲು ಯಾವ ಹ್ಯಾಲೋಜನ್ ಇರುತ್ತೋ ಆ ಹ್ಯಾಲೋಜನ್ ಹೆಸರನ್ನ ಫಸ್ಟ್ ಹೇಳಬೇಕು. ಸೊ ಇಲ್ಲಿ ಕ್ಲೋರಿನ್ ಇದೆ, ಕ್ಲೋರಿನ್ ಆಟಮ್ ಇದೆ, ಇದನ್ನ ನಾವು ಕ್ಲೋರೋ ಅಂತ ಹೇಳ್ತೀವಿ. ಕ್ಲೋರೋ. ಇನ್ನಿಲ್ಲಿ ಒಂದು ಕಾರ್ಬನ್ ಆಟಮ್ ಇದೆ, ಅದಕ್ಕೆ ನಾವು ಮೀಥ್ ಅಂತ ಹೇಳ್ತೀವಿ. ಇಲ್ಲಿ ಒಂದೇ ಕಾರ್ಬನ್ ಆಟಮ್ ಇದೆ, ಎಲ್ಲವೂ ಸಿಂಗಲ್ ಬಾಂಡ್ ಇರೋದ್ರಿಂದ ಅದು ಮೀಥೇನ್. ಈಗ IUPAC ನೇಮ್ ಹೇಳುವಾಗ ಮೊದಲು ಹ್ಯಾಲೋಜನ್, ಆಮೇಲೆ ಅದರ ರೆಸ್ಪೆಕ್ಟಿವ್ ಆಲ್ಕೇನ್ ಏನಿರುತ್ತೆ ಅದರ ಹೆಸರನ್ನ ಬರೀಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್. CH3CH2Br ತಗೊಳ್ಳೋಣ. ಇದರ ಕಾಮನ್ ನೇಮ್ ಏನು? ಕಾಮನ್ ನೇಮ್ ಹೇಳುವಾಗ ಮೊದಲು ಈ ಆಲ್ಕೈಲ್ ಗ್ರೂಪ್, ಇಲ್ಲಿ ಯಾವುದು? ಇದು ಆಲ್ಕೈಲ್ ಗ್ರೂಪ್. ಇದರಲ್ಲಿ ಎರಡು
ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಇದು ಈ ಆಗುತ್ತೆ. ಇಲ್ಲಿ ಗ್ರೂಪು ಆಲ್ಕೈಲ್ ಆಗಿರೋದ್ರಿಂದ ಈಥೈಲ್. ಇನ್ನ ಬ್ರೋಮಿನ್ ಇದೆ, ಹಾಗಾಗಿ ಇದು ಬ್ರೋಮೈಡ್. ಈಥೈಲ್ ಬ್ರೋಮೈಡ್. ಹಾಗಾದ್ರೆ IUPAC ನೇಮ್ ಏನ್ ಬರೆಯೋದು? IUPAC ನೇಮ್ ಹೇಳುವಾಗ ಮೊದಲು ಹ್ಯಾಲೋಜನ್ ಹೆಸರು ಇರಬೇಕು. ಸೊ ಹ್ಯಾಲೋಜನ್ ಯಾವುದು? ಬ್ರೋಮಿನ್ ಇದೆ, ಹಾಗಾಗಿ ಇದು ಬ್ರೋಮೋ. ಈ ಆಲ್ಕೈಲ್ ಗ್ರೂಪ್ ಅಲ್ಲಿ 2 ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಎಲ್ಲದರಲ್ಲೂ ಸಿಂಗಲ್ ಬಾಂಡ್ ಇರೋದ್ರಿಂದ ಇದು ಈಥೇನ್. ಸೊ ಇಲ್ಲಿ IUPAC ನೇಮ್ ಬರೆಯುವಾಗ ನಾವಿಲ್ಲಿ ಗ್ಯಾಪ್ ಕೊಡಬಾರ್ದು, ಕಂಟಿನ್ಯೂಸ್ ಆಗಿ ಬರೀಬೇಕು. ಬ್ರೋಮೋ ಈಥೇನ್. This is the way to name the haloalkanes by common name as well as IUPAC name. Let us take another example. CH3, CH2, CH2, Cl. ಇದರ ಕಾಮನ್ ನೇಮ್ ಏನು? ಕಾಮನ್ ನೇಮ್ ಹೇಳುವಾಗ ಮೊದಲು ಆಲ್ಕೈಲ್ ಗ್ರೂಪ್ ಹೇಳಬೇಕು, ಆಮೇಲೆ ಹ್ಯಾಲೋಜನ್ ಹೆಸರು ಹೇಳಬೇಕು. ಸೊ ಈಗ ಇದರಲ್ಲಿ 1 2 3 ಕಾರ್ಬನ್ ಆಟಮ್ಸ್ ಇದೆ, ಹಾಗಾಗಿ ಇದರ ಆಲ್ಕೈಲ್ ನೇಮ್ ಏನಾಗುತ್ತೆ? ಪ್ರೊಪೈಲ್. ಮತ್ತು ಇದರ ಸ್ಟ್ರೈಟ್ ಚೈನ್ ಇರೋದ್ರಿಂದ ನಾವು N ಪ್ರೊಪೈಲ್ ಅನ್ನು ಯೂಸ್ ಮಾಡಿ N ಅನ್ನು ಪದ ಬಳಸ್ತೀವಿ ಯಾವಾಗ ಸ್ಟ್ರೈಟ್ ಚೈನ್ ಆಗಿದೆ ಪ್ರೊಪೈಲ್. ಇನ್ನು ಕ್ಲೋರಿನ್ ಇದೆ, ಹಾಗಾಗಿ ಇದು ಕ್ಲೋರೈಡ್. ಸೊ ಇದರ ನೇಮ್ ಈಗ N ಪ್ರೊಪೈಲ್ ಕ್ಲೋರೈಡ್. IUPAC ನೇಮ್ ಇದನ್ನ ನಾವು IN ಅಂತ ರೆಪ್ರೆಸೆಂಟ್ ಮಾಡೋಣ. IUPAC ನೇಮ್ ಏನಾಗುತ್ತೆ? IUPAC ನೇಮ್ ಬರೆಯುವಾಗ ನಾವು ಈ ಕಾರ್ಬನ್ ಆಟಮ್ಸ್ ನ ನಂಬರಿಂಗ್ ಮಾಡಬೇಕು. ಯಾವ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಬಾಂಡ್ ಆಗಿದೆಯೋ ಅದಕ್ಕೆ ಲೀಸ್ಟ್ ನಂಬರ್, ಕಡಿಮೆ ನಂಬರ್ ಬರಬೇಕು. ಆ ಥರ ನಾವು ನಂಬರಿಂಗ್ ಮಾಡಬೇಕು. ಈಗ ಈ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಕ್ಲೋರಿನ್ ಬಾಂಡ್ ಆಗಿದೆ, ಹಾಗಾಗಿ ಇದಕ್ಕೆ 1 2 3 ಅಂತ ನಂಬರ್ ಕೊಡೋಣ. ಸಪೋಸ್ ನಾವು ಈ ಕಡೆಯಿಂದ ಕೊಟ್ಟೇನಾಗುತ್ತೆ 1 2 3 ಆಗುತ್ತೆ, ಆಗ ಇದಕ್ಕೆ ನಂಬರ್ 3 ಬಂದಿರುತ್ತೆ, ಹಾಗಾಗಿ 1 2 3 ಅನ್ನೋದು ಕರೆಕ್ಟ್ ಆಗಿದೆ. ಈಗ ಇದರ ಹೆಸರು ಹೇಳುವಾಗ ನಾವು ಫಸ್ಟು ಇದನ್ನ ನಾವು ಈ ಕ್ಲೋರಿನ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹ್ಯಾಲೋಜನ್ ಹೆಸರನ್ನ ನಾವು ಫಸ್ಟ್ ಬರೀಬೇಕು. ಸೊ ಕ್ಲೋರೋ ಕ್ಯಾಪಿಟಲ್ ಲೆಟರ್ C. 3 ಕಾರ್ಬನ್ ಆಟಮ್ಸ್ ಇದೆ ಮತ್ತು ಅವುಗಳ ಮಧ್ಯೆ ಸಿಂಗಲ್ ಬಾಂಡ್ ಇರೋದ್ರಿಂದ ಕ್ಲೋರೋ ಪ್ರೋಪೇನ್. ಮತ್ತೆ ಇಲ್ಲಿ ಯಾವ ಪೊಸಿಷನ್ ಅಲ್ಲಿ ಯಾವ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಬಾಂಡ್ ಆಗಿದೆ? ಕಾರ್ಬನ್ ನಂಬರ್ 1ಗೆ, ಹಾಗಾಗಿ ಅದರ ಪೊಸಿಷನ್ 1. ಸೊ 1 ಕ್ಲೋರೋ ಪ್ರೋಪೇನ್. Okay. Now let us take this example CH3CH CH3Cl. In this compound we have CH3CH CH3. If this group is present, then we use the term iso. While naming this compound in common name, we use the term iso. Then there are 3 carbon atoms, so the alkyl group is propyl and chlorine atom is bonded, so we are using the term chloride. So the common name of this compound is isopropyl chloride. Now while writing the IUPAC name, first we have to select the longest carbon chain. So ಇದರಲ್ಲಿ ಒಂದು carbon chain ಇದೆ, so we'll take this as a parent chain. Now we have to
number the carbon atoms. So we'll number from this end 1, 2, 3. Then the carbon atom to which chlorine atom is bonded gets number 2. Next, if you start from this side 1, 2, 3, then also this carbon atom gets number 2. So we can number these carbon atoms from any side. Now the halogen atom, that is chlorine atom, is bonded to carbon number 2. So while naming the compound in IUPAC system, we are naming the halogen atom first. Since it is chlorine atom, we are using the term chloro. And its position is 2 because it is bonded to carbon number 2. So this is 2-chloro. And there are 3 carbon atoms here. We are using the term prop. And there is only single bond between each carbon atom. So we are using the term ane. Since it is hydrocarbon, it is ane. So the name of this compound in IUPAC system, that is IUPAC name of this compound is 2-chloro-propane. 2-chloro-propane. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. Now we will take another example, CH3CH, CH2Cl and CH3 to this carbonate. The common name of this compound is isobutyl chloride. Isobutyl chloride. Why we are using the term iso here? Because we have this group CH3CH, CH3. E group ide. So we are using the term iso. And in this compound, we have 4 carbon atoms. 1, 2, 3 and 4. So it is butyl. And chloride is present. It is chloride. The common name of this compound is isobutyl chloride. Then what about IUPAC name? So while naming this compound in IUPAC system, we have to select the longest carbon atom chain. So in this compound, if you take this chain, so we have to select the chain in such a way that the carbon atom to which chlorine atom is present, that should be there in the parent chain, longest chain. So ಯಾವ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಬಾಂಡ್ ಆಗಿರುತ್ತೋ ಆ ಕಾರ್ಬನ್ ನ ಒಳಗೊಂಡಿರುವಂತ ಒಂದು ಲಾಂಗೆಸ್ಟ್ ಚೈನ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇದರಲ್ಲಿ we can select this chain. Then there will be 3 carbon atoms. You can select like this also, 1, 2, 3. Then also there will be 3 carbon atoms. So we'll take this chain as the parent chain. Parent chain select ಮಾಡ್ಕೊಂಡ್ಮೇಲೆ we have to give the numbers. So ಯಾವ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಬಾಂಡ್ ಆಗಿದೆಯೋ ಅದಕ್ಕೆ ಲೀಸ್ಟ್ ನಂಬರ್ ಬರಬೇಕು. ಹಾಗಾಗಿ ಇದಕ್ಕೆ ನಾವು ನಂಬರ್ 1 ಅಂತ ನೇಮ್ ಮಾಡೋಣ. 1, 2, 3. Then this is the parent chain and this is the substituent. Substituent ಅಂತ ಕರಿತೀವಿ. ಇದು substituent, ಇದು substituent. ಈಗ ನಾವು IUPAC ನೇಮ್ ಬರೆಯುವಾಗ first we have to name the substituent groups. Since we have CH3 and Cl here, both this is chloro, this is methyl. This starts from C, chloro, C ಇಂದ ಶುರುವಾಗುತ್ತೆ. ಇದು methyl group M ಇಂದ ಶುರುವಾಗುತ್ತೆ. So alphabetical order ಪ್ರಕಾರ we should name the chloro first. So chloro, its position is 1 since it is bonded to carbon number 1. 1-chloro. And another substituent methyl group is bonded to second carbon atom. It is 2-methyl.
and in this parent chain we have 3 carbon atoms. It is propane. So the IUPAC name of this compound is 1-chloro-2-methyl propane. ಇಲ್ಲಿ ಇದು ಕ್ಯಾಪಿಟಲ್ ಲೆಟರ್ ಇರಬೇಕು, ಇನ್ನು ಉಳಿದಿದ್ದೆಲ್ಲ ಸ್ಮಾಲ್ ಲೆಟರ್ಸು. ಇಲ್ಲಿ ಏನು ಗ್ಯಾಪ್ ಇರಬಾರ್ದು, ಕಂಟಿನ್ಯೂಸ್ ಆಗಿ ಬರೀಬೇಕು. ಓಕೆ, ಈಗ ಡೈಹ್ಯಾಲೋಆಲ್ಕೇನ್ಸ್ ಕಂಟೈನಿಂಗ್ ಸೇಮ್ ಟೈಪ್ ಆಫ್ ಹ್ಯಾಲೋಜನ್ ಆಟಮ್ಸ್ನ ಹೇಗೆ ನೇಮ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಒನ್, here we have 2 types. As you know, there is vicinal dihalide and another one is geminal dihalide. In vicinal dihalide, halogen atoms are bonded to 2 different carbon atoms or adjacent carbon atoms. So while naming the vicinal dihalide in common name system, it is known as ethylene dichloride. Ethylene dichloride. The IUPAC name of this compound is, as you know, we have to give the numbers to the carbon atom. So you can give the numbers 1 and 2. Now the IUPAC name is 1, 2. ಅಂದರೆ 2 ಹ್ಯಾಲೋಜನ್ ಆಟಮ್ಸು ಬೇರೆ ಬೇರೆ ಕಾರ್ಬನ್ ಆಟಮ್, ಕಾರ್ಬನ್ ನಂಬರ್ 1 ಮತ್ತು 2ಗೆ ಬಾಂಡ್ ಆಗಿರೋದ್ರಿಂದ 1, 2 ಅಂತ ಹೇಳಬೇಕು. ಆ್ಯಂಡ್ ಸಿನ್ಸ್ ದೇರ್ ಆರ್ 2 ಕ್ಲೋರಿನ್ ಆಟಮ್ಸ್ ಆರ್ ಬಾಂಡೆಡ್, ಸೊ ವಿ ಆರ್ ಯೂಸಿಂಗ್ ದ ಟರ್ಮ್ ಡೈ. ಡೈ ಅಂದರೆ 2, ಡೈಕ್ಲೋರೋ. ದೇರ್ ಆರ್ 2 ಕಾರ್ಬನ್ ಆಟಮ್ಸ್ ಹಿಯರ್, ಸೊ ಇಟ್ ಈಸ್ ನೋನ್ ಆಸ್ ethane. IUPAC name of this vicinal dihalide is 1,2-dichloroethane. The next one is geminal dihalide. So geminal dihalide means both the halogen atoms are bonded to the same carbon atom. ಇಲ್ಲಿ 2 ಕ್ಲೋರಿನ್ ಆಟಮ್ಸು ಈ ಕಾರ್ಬನ್ ಆಟಮ್ಸ್ಗೆ ಬಾಂಡ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಬರ್ತಿದ್ದೀವಿ ಅಂತಂದರೆ ಈ ಸಿ ಎಲ್ಲಿಗೆ ಬಾಂಡ್ ಆಗಿರೋದಿಲ್ಲ. ಇದು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ CHCl ಅಂತ, ಇದರ ಅರ್ಥ ಹೀಗೆ. ಓಕೆ, ಸೊ ದ ಕಾಮನ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ethylidene chloride. Ethylidene chloride ಕಾಮನ್ ನೇಮು. IUPAC ನೇಮ್ ಬರೆಯುವಾಗ ಆ್ಯಸ್ ಯೂಶುವಲ್ ಕಾರ್ಬನ್ ನಂಬರ್ 1 ಮತ್ತು 2 ಅಂತ ನಂಬರ್ ಕೊಡ್ತೀವಿ. ಇದೇ ಕಾರ್ಬನ್ ಆಟಮ್ಗೆ 2 ಕ್ಲೋರಿನ್ನು ಬಾಂಡ್ ಆಗಿರೋದ್ರಿಂದ ಅವೆರಡರ ಪೊಸಿಷನ್ ಏನಾಗುತ್ತೆ 1, 1. ಸೊ 1, 1 ಡೈ, 2 ಕ್ಲೋರಿನ್ ಆಟಮ್ ಇದೆ, ಸೊ ಡೈ ಅನ್ನೋ ಟರ್ಮ್ ಯೂಸ್ ಮಾಡಬೇಕು. ಡೈಕ್ಲೋರೋ ಈಥೇನ್, 2 ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಈಥೇನ್. 1, 1 ಡೈಕ್ಲೋರೋ ಈಥೇನ್. Now we will take another example, CH3CH, CH2Cl and CH3 to this carbon atom. The common name of this compound is isobutyl chloride. Isobutyl chloride. Why we are using the term iso here? Because we have this group CH3CH, CH3. ಈ ಗ್ರೂಪ್ ಇದೆ, ಸೊ ವಿ ಆರ್ ಯೂಸಿಂಗ್ ದ ಟರ್ಮ್ ಐಸೋ. ಆ್ಯಂಡ್ ಇನ್ ದಿಸ್ ಕಾಂಪೌಂಡ್ ವಿ ಹ್ಯಾವ್ 4 ಕಾರ್ಬನ್ ಆಟಮ್ಸ್, 1, 2, 3 and 4. ಸೊ ಇಟ್ ಈಸ್ ಬ್ಯೂಟೈಲ್ and chloride is present, it is chloride. The common name of this compound is isobutyl chloride. Then what about IUPAC name? So while naming this compound in IUPAC system, we have to select the longest carbon atom chain. So in this compound, if you take this chain, so we have to select the chain in such a way that the carbon atom to which chlorine atom is present, that should be there in the parent chain, longest chain. ಸೊ ಯಾವ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಬಾಂಡ್ ಆಗಿರುತ್ತೋ ಆ ಕಾರ್ಬನ್ನ ಒಳಗೊಂಡಿರುವಂಥ ಒಂದು ಲಾಂಗೆಸ್ಟ್ ಚೈನ್ನ ನಾವು
ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇದರಲ್ಲಿ we can select this chain. Then there will be 3 carbon atoms. You can select like this also, 1, 2, 3. Then also there will be 3 carbon atoms. So we'll take this chain as the parent chain. Parent chain select ಮಾಡ್ಕೊಂಡ್ಮೇಲೆ we have to give the numbers. ಸೊ ಯಾವ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಗಿದೆಯೋ, ಹ್ಯಾಲೋಜನ್ ಆಟಮ್ ಬಾಂಡ್ ಆಗಿದೆಯೋ ಅದಕ್ಕೆ ಲೀಸ್ಟ್ ನಂಬರ್ ಬರಬೇಕು. ಹಾಗಾಗಿ ಇದಕ್ಕೆ ನಾವು ನಂಬರ್ 1 ಅಂತ ನೇಮ್ ಮಾಡೋಣ. 1, 2, 3. Then this is the parent chain and this is the substituent. ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತೀವಿ. ಇದು ಸಬ್ಸ್ಟಿಟ್ಯೂಯೆಂಟ್, ಇದು ಸಬ್ಸ್ಟಿಟ್ಯೂಯೆಂಟ್. ಈಗ ನಾವು IUPAC ನೇಮ್ ಬರೆಯುವಾಗ first we have to name the substituent groups. Since we have CH3 and Cl here, both this is chloro, this is methyl. This starts from C, chloro, C ಇಂದ ಶುರುವಾಗುತ್ತೆ. ಇದು methyl group M ಇಂದ ಶುರುವಾಗುತ್ತೆ. So alphabetical order ಪ್ರಕಾರ we should name the chloro first. So chloro, its position is 1 since it is bonded to carbon number 1. 1 chloro. And another substituent methyl group is bonded to second carbon atom. It is 2 methyl. And in this parent chain we have 3 carbon atoms. It is propane. So the IUPAC name of this compound is 1 chloro 2 methyl propane. ಇಲ್ಲಿ ಇದು ಕ್ಯಾಪಿಟಲ್ ಲೆಟರ್ ಇರಬೇಕು. ಇನ್ನು ಉಳಿದಿದ್ದೆಲ್ಲ ಸ್ಮಾಲ್ ಲೆಟರ್ಸು. ಇಲ್ಲಿ ಏನು ಗ್ಯಾಪ್ ಇರಬಾರ್ದು, ಕಂಟಿನ್ಯೂಸ್ ಆಗಿ ಬರೀಬೇಕು. ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಎಕ್ಸಾಂಪಲ್. CH2 ಡಬಲ್ ಬಾಂಡ್ CH, CH2 Br. ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಈ ಥರ ಬರಿಬೋದು. CH2 ಡಬಲ್ ಬಾಂಡ್ CH, CH2 Br ಅಂತ. ಇಲ್ಲಿ ಈ Br ಹ್ಯಾಲೋಜನ್ ಆಟಮು ಕಾರ್ಬನ್ಗೆ ಬಾಂಡ್ ಆಗಿದೆ. ಆ ಕಾರ್ಬನ್ ಆಟಮು ಡಬಲ್ ಬಾಂಡ್ ಹೊಂದಿರುವಂಥ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದೆ. ಹಾಗಾಗಿ ಈ ಗ್ರೂಪ್, ಈ ಕಾಂಪೌಂಡ್ನ ನಾವು ಅಲೈಲ್ ಬ್ರೋಮೈಡ್ ಅಂತ ಕರಿತೀವಿ. ಇದರ ಕಾಮನ್ ನೇಮು ಅಲೈಲ್ ಬ್ರೋಮೈಡ್. ಇನ್ನು IUPAC ನೇಮ್ ಹೇಳುವಾಗ ಫಸ್ಟು ಹ್ಯಾಲೋಜನ್ ಹೇಳಬೇಕು. ಇಲ್ಲಿ ಹ್ಯಾಲೋಜನ್ನು ಬ್ರೋಮಿನ್ನು, ಸೊ ಬ್ರೋಮೋ. ಅದ್ರ ಪೊಸಿಷನ್ನು 3, therefore 3 bromo. There are 3 carbon atoms, so we are using the term prop. And the functional group is double bond, suffix is -ene, and its position is 1. So the IUPAC name of this compound is 3 bromo prop 1 -ene. ಈಗ ಕೆಲವು ಹ್ಯಾಲೋ ಅನಿಲ್ಸ್ದು ನಾಮನ್ಕ್ಲೇಚರ್ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಟೇಕ್ ದಿಸ್ ಕಾಂಪೌಂಡ್. ಇದರ ಕಾಮನ್ ನೇಮು ಬ್ರೋಮೋ ಬೆನ್ಝೀನ್. ಕಾಮನ್ ಆಗಿ ಇದನ್ನ ಬ್ರೋಮೋ ಬೆನ್ಝೀನ್ ಅಂತಾನೆ ಕರೀತಾರೆ. ಬೆನ್ಝೈಲ್ ಬ್ರೋಮೈಡ್ ಅಂತ ಕರೆಯಲ್ಲ. IUPAC ನೇಮು as usual ಒಂದು ಬ್ರೋಮೋ ಬೆನ್ಝೀನ್. ಕಾಮನ್ ನೇಮು ಮತ್ತು IUPAC ನೇಮು ಎರಡು ಒಂದೇ. ಇನ್ನು ಇದು ನೋಡೋಣ. ಇಲ್ಲಿ ಕಾಮನ್ ನೇಮ್ ಹೇಳುವಾಗ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಲ್ಲಿ 2 ಹ್ಯಾಲೋಜನ್ ಆಟಮ್ಸ್ ಇದೆ. ಹೀಗಿದ್ದಾಗ ಯಾವ್ದಾದ್ರು ಒಂದನ್ನ ನಾವು ಮೇನ್ ಗ್ರೂಪ್ ಆಗಿ ಇಟ್ಕೊಂಡು ಇದಕ್ಕೆ ಹೋಲಿಸಿದಂಗೆ ಇನ್ನು ಬೇರೆ ಕಾರ್ಬನ್ ಆಟಮ್ಗೆ ಪೊಸಿಷನ್ ಹೇಳ್ತೀವಿ. ಈಗ ಇದು ಮೇನ್ ಸಬ್ಸ್ಟಿಟ್ಯೂಯೆಂಟ್ ಅಥವಾ ಮೇನ್ ಗ್ರೂಪ್. ಇದ್ರ ಪಕ್ಕ ಇರುವಂಥದ್ದು ಆರ್ಥೋ, ಅದರ ನೆಕ್ಸ್ಟ್ ಇರುವಂಥದ್ದು ಪ್ಯಾರಾ, ಇದು ಮೆಟಾ. ಅದೇ ತರ ಇದು ಆರ್ಥೋ ಪ್ಯಾರಾ ಮೆಟಾ. ಸೊ ಇದು ಆರ್ಥೋ ಪೊಸಿಷನ್, ಸಾರಿ ಇದು ಆರ್ಥೋ, ಇದು ಮೆಟಾ, ಇದು ಪ್ಯಾರಾ ಪೊಸಿಷನ್. OMP ಎಲ್ಲಿದೆಯಾ ಬಾರಪ್ಪ ಅಂತ
ಕರೆಯೋ ತರ ಜ್ಞಾಪಕ ಇಟ್ಕೊಳ್ಳಿ. OMP. ಸೊ ಈಗ ಇಲ್ಲಿ ಗಮನಿಸಿ, ಇಲ್ಲಿ ಎರಡು ಹ್ಯಾಲೋಜನ್ ಆಟಮ್ಸ್ ಅಂದ್ರೆ ಕ್ಲೋರಿನ್ ಆಟಮ್ಸ್ ಇದೆ. ಇದಕ್ಕೆ ಹೋಲಿಸಿದಂಗೆ ಇದು ಮೆಟಾ ಪೊಸಿಷನ್ ಅಲ್ಲಿದೆ ಈ ಕ್ಲೋರಿನ್ ಆಟಮ್. ಹಾಗಾಗಿ ಇದು ಮೆಟಾ ಮೆಟಾ. ಎರಡು ಒಂದೇ ರೀತಿಯ ಆಟಮ್ಸ್ ಇದೆ, ಹಾಗಾಗಿ ಅದು ಎರಡಿದೆ. ಡೈ ಅನ್ನೋ ವರ್ಡ್ ಯೂಸ್ ಮಾಡಬೇಕು. ಮೆಟಾ ಡೈ ಕ್ಲೋರೋ ಬೆನ್ಸಿನ್. ಮೆಟಾ ಡೈಕ್ಲೋರೋ ಬೆನ್ಸಿನ್. ಇನ್ನು ಅನುಕ್ರಿಯೇಷನ್ ಅಂತ ಹೇಳುವಾಗ ಇದು ಪೊಸಿಷನ್ 1, ಇದು 2, 3, 4 ಅಂತ ಯೂಸ್ ಮಾಡ್ತೀವಿ. ಈಗ ಇದಕ್ಕೆ ಹೋಲಿಸ್ಕೊಂಡ್ರೆ ಇದು ಪೊಸಿಷನ್ 3, ಇದ್ರ ಪೊಸಿಷನ್ 1. ಹಾಗಾಗಿ 1, 3 ಎರಡು ಪೊಸಿಷನ್ ಅಲ್ಲೂ ಒಂದೊಂದು ಕ್ಲೋರಿನ್ ಆಟಮ್ ಇದೆ. ಇದು 1, 3 ಎರಡು ಕ್ಲೋರಿನ್ ಇದೆ. ಡೈ ಕ್ಲೋರೋ ಬೆನ್ಸಿನ್. ಡೈಕ್ಲೋರೋ ಬೆನ್ಸಿನ್. ಈಗ ಇದು ಈ ಕಾಂಪೌಂಡ್ ನೋಡೋಣ. ಇದರ ಕಾಮನ್ ನೇಮು, ಇಲ್ಲಿ 3 ಬ್ರೋಮಿನ್ ಆಟಮ್ಸ್ ಇದೆ, ಹಾಗಾಗಿ ಟ್ರೈ ಬ್ರೋಮೋ ಬೆನ್ಸಿನ್. ಟ್ರೈ ಅಂದ್ರೆ 3, ಬ್ರೋಮೋ ಬೆನ್ಸಿನ್. ಆದ್ರೆ ಇಲ್ಲಿ ಇದು ಸಿಮೆಟ್ರಿಕ್ ಆಗಿ ಕಾಣಿಸುತ್ತೆ. ಇನ್ನೊಂದು ಲೈನ್ ಬಿಡಿದ್ರೆ ಆ ಕಡೆ ಈ ಕಡೆ ಸೇಮ್ ಟೈಪ್ ಇದೆ, ಹಾಗಾಗಿ ಸಿಮೆಟ್ರಿಕ್ ಆಗಿದೆ. ಸೊ ಅದಕ್ಕೆ ನಾವು ಸಿಮೆಟ್ರಿಕ್ SYM ಸಿಮೆಟ್ರಿಕ್ ಟ್ರೈ ಬ್ರೋಮೋ ಬೆನ್ಸಿನ್. ಟ್ರೈ ಬ್ರೋಮೋ ಬೆನ್ಸಿನ್ ಅಂತ. ಇನ್ನು IUPAC ಅಂತ ಹೇಳುವಾಗ ಇದು ಈ ಕಾರ್ಬನ್ ಆಟಮ್ಗೆ 1, 2, 3, 4, 5, 6. ನೀವು ಈ ಕಡೆಯಿಂದ ಬೇಕಾದ್ರೂ ಮಾಡ್ಬೋದು. 1, 2, 3, 4, 5, 6. ಸೊ ಈಗ ಯಾವ ಪೊಸಿಷನ್ ಅಲ್ಲಿ ಬ್ರೋಮಿನ್ ಆಟಮ್ಸ್ ಇದೆ? 1, 3 ಮತ್ತು 5 ಇದೆ. ಸೊ 1, 3, 5 3 ಬ್ರೋಮಿನ್ ಆಟಮ್ ಇದೆ. ಸೊ ಟ್ರೈ ಬ್ರೋಮೋ ಬೆನ್ಸಿನ್. ಟ್ರೈ ಬ್ರೋಮೋ ಬೆನ್ಸಿನ್. ಟ್ರೈ ಬ್ರೋಮೋ ಬೆನ್ಸಿನ್. ಹೀಗೆ ನಾವು ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋರಿನ್ಸ್ ನ ನಾವು ನೇಮ್ ಮಾಡಬಹುದು. Let us take this example, CH2Cl2. The common name of this compound is methylene chloride. Since this group is called methylene and chloride, ಈ ಗ್ರೂಪ್ನ ನಾವು ಮೀಥೈಲಿನ್ ಅಂತ ಕರಿತೀವಿ. CH3 ಇದ್ರೆ ಮೀಥೈಲ್, CH2 ಇದ್ರೆ ಮೀಥೈಲಿನ್. ಜ್ಞಾಪಕ ಇಟ್ಕೊಳ್ಳಿ. ಕಾಮನ್ ನೇಮ್ ಏನು? ಮೀಥೈಲಿನ್ ಕ್ಲೋರೈಡ್. IUPAC ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್, ಹ್ಯಾಲೋಜನ್ದು ಫಸ್ಟ್ ಹೇಳಬೇಕು, ಕ್ಲೋರಿನ್ ಹೇಳಬೇಕು, ಕ್ಲೋರೈಡ್ ಆಗುತ್ತೆ. ಸಿನ್ಸ್ ದೇರ್ ಆರ್ 2 ಕ್ಲೋರಿನ್ ಆಟಮ್ಸ್, ಡೈಕ್ಲೋರೋ, there is only 1 carbon atom, it is methane. The IUPAC name of this compound is dichloromethane. Let us take this compound CHCl3. CHCl3, the common name of this compound is chloroform. ಈ ಕಾಂಪೌಂಡು ಕಾಮನ್ ನೇಮಲ್ಲೇ ನಾವು ಜಾಸ್ತಿ ಬಳಸೋದು, ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. CHCl3 chloroform. IUPAC ನೇಮ್ ಏನು? There are 3 chlorine atoms, therefore we are using the term trichloro. Only 1 carbon atom, methane. IUPAC name trichloromethane. Let us take this arene, aromatic halide. ಬೆನ್ಸಿನ್ ರಿಂಗ್ಗೆ ಒಂದು ಕ್ಲೋರಿನ್ ಆಟಮು ಮತ್ತೊಂದು CH3 ಗ್ರೂಪ್ ಬಾಂಡ್ ಆಗಿದೆ. ದ ಕಾಮನ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್
ಇದು ಮೇನ್ ಗ್ರೂಪು, ಹಾಗಾಗಿ ಇದಕ್ಕೆ ಪೊಸಿಷನ್ 1 ಅಂತ ಕೊಡ್ತೀವಿ ಈ ಕಾರ್ಬನ್ ಐಟಮ್ಗೆ. ಈ ಕಾರ್ಬನ್ ಐಟಮ್ಗೆ ಪೊಸಿಷನ್ 2. ಸೊ ಇದಿಷ್ಟು ಒಂದೇ ಕಾಂಪೌಂಡು, ದಟ್ ಈಸ್ ಟಾಲಿನ್. ಈ ಟಾಲಿನ್ಗೆ ಆರ್ಥೋ ಪೊಸಿಷನಲ್ಲಿ ಕ್ಲೋರಿನ್ ಐಟಮ್ ಇದೆ, ಹಾಗಾಗಿ ಆರ್ಥೋ ಕ್ಲೋರೋಟಾಲಿನ್. ಕಾಮನ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಆರ್ಥೋಕ್ಲೋರೋಟಾಲಿನ್. ನಾವು IUPAC ಸಿಸ್ಟಮಲ್ಲಿ ನೇಮ್ ಮಾಡುವಾಗ, ಸೊ ದಿಸ್ ಇಸ್ ದ ಮೇನ್ ಗ್ರೂಪ್. ಸೊ ವಿಲ್ ಗಿವ್ ನಂಬರ್ 1 ಪೊಸಿಷನ್ ಟು ದಿಸ್ ಕಾರ್ಬನ್ ಐಟಮ್. ದಿಸ್ ಈಸ್ ನಂಬರ್ 2 ಆ್ಯಂಡ್ 2-chlorotalin. ಈಗ ಈ ಕಾಂಪೌಂಡು IUPAC ನೇಮ್ ಬರೆಯೋದು ಹೇಗೆ ಅಂತ ನೋಡೋಣ. ಈ ಕಾಂಪೌಂಡ್ನ ನೋಡಿದಾಗ ಈ ಬ್ರೋಮಿನ್ ಮಧ್ಯದಲ್ಲಿದೆ. ಈ ಬ್ರೋಮಿನ್ ಆಟಮು ಈ ಕಾರ್ಬನ್ ಆಟಮ್ ಬಾಂಡ್ ಆಗಿದೆಯೋ ಅಥವಾ ಈ ಕಾರ್ಬನ್ ಆಟಮ್ ಬಾಂಡ್ ಆಗಿದೆಯೋ ಅಂತ ಡೌಟ್ ಆಗ್ಬೋದು ಕೆಲವ್ರಿಗೆ. ಅದಕ್ಕೆ ನಾವೇನು ಮಾಡಬೇಕು, ಫಸ್ಟು ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಬರ್ಕೋಬೇಕು. ಪ್ರತಿ ಕಾರ್ಬನ್ ಆಟಮ್ಗೂ ವೇಲೆನ್ಸಿ 4 ಸ್ಯಾಟಿಸ್ಫೈ ಆಗಬೇಕು. ಅದನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು ಅಂದರೆ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಂತ ನೋಡಿಕೊಂಡು ಅದನ್ನು ನಾವು ಹೀಗೆ ಬರ್ಕೋಬೇಕು. 1 2 3 4 5 ಕಾರ್ಬನ್ ಆಟಮ್ಸ್ ಇದೆ. ಫಸ್ಟ್ ನಾವು ಅದನ್ನು ಸಿ 5 ಕಾರ್ಬನ್ ಆಟಮ್ ಬರ್ಕೊಂಡು ಅವುಗಳ ಮಧ್ಯೆ ಸಿಂಗಲ್ ಬಾಂಡ್ನ ಬರೆದಿಟ್ಕೋಬೇಕು. ಈಗ ಫಸ್ಟ್ ಗ್ರೂಪ್ ನೋಡೋಣ. CH3 ಇದೆ, C 3 ಹೈಡ್ರೋಜನ್ ಆಟಮ್ಸ್ ಇದೆ. 1 2 3 ಅಂತ ಬರ್ಕೊಳ್ಳೋಣ. ಈಗ ಈ ಕಾರ್ಬನ್ ಆಟಮ್ಗೆ 1 2 3 4 ವೇಲೆನ್ಸಿ ಸ್ಯಾಟಿಸ್ಫೈ ಆಯಿತು. ಅದೇ ಥರ CH2 ಇದೆ, C ಇದೆ, ಆಲ್ರೆಡಿ 2 ಬಾಂಡ್ ಇದೆ. ಇದಕ್ಕೆ ಒಂದು ಹೆಚ್ಚು, ಇದಕ್ಕೊಂದು ಹೆಚ್ಚು. ನೆಕ್ಸ್ಟ್ CH2, ಸಿಗೆ ಆಲ್ರೆಡಿ 2 ಸ್ಯಾಟಿಸ್ಫೈ ಆಗಿದೆ, ಇಲ್ಲೊಂದು ಹೆಚ್ಚು. ನೆಕ್ಸ್ಟು CHBr ಅಂತ ಬರ್ತಾ ಇದೆ. ಇದು C, ಈ H ಮತ್ತು ಈ Br. ನೆಕ್ಸ್ಟ್ ಅದ್ರ ಪಕ್ಕ ಒಂದು ಕಾರ್ಬನ್ ಆಟಮ್, ಇದು 3 ಹೈಡ್ರೋಜನ್ ಆಟಮ್ ಬಾಂಡ್ ಆಗಿದೆ. 1 2 3. ಹೀಗಾಗಿ ಪ್ರತಿ ಕಾರ್ಬನ್ ಆಟಮ್ಗೂ ವೇಲೆನ್ಸಿ 4 ಸ್ಯಾಟಿಸ್ಫೈ ಆಯಿತು. ಈಗ ನಂಬರಿಂಗ್ ಮಾಡಬೇಕು. ನಂಬರಿಂಗ್ ನಾವು ಯಾವ ಕಡೆಯಿಂದ ಮಾಡಬೇಕು ಅಂದರೆ, ಯಾವ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಬಾಂಡ್ ಆಗಿದೆಯೋ ಅದಕ್ಕೆ ಲೀಸ್ಟ್ ನಂಬರ್ ಬರಬೇಕು. ಈಗ ಈ ಬ್ರೋಮಿನ್ ಆಟಮ್ ಇಲ್ಲಿದೆ, ನಾವು ಈ ಕಡೆಯಿಂದ ನಂಬರ್ ಮಾಡೋಣ. 1 2 3 4 5 ಅಂತ. ಆಗ ಈ ಕಾರ್ಬನ್ ಆಟಮ್ಗೆ ಪೊಸಿಷನ್ 2 ಬರುತ್ತೆ. ಸಪೋಸ್ ಈ ಕಡೆಯಿಂದ ಮಾಡಿದ್ರೆ ಏನಾಗುತ್ತೆ, 1 2 3 4 ಬಂದ್ಬಿಡುತ್ತೆ, 4 ಆಗುತ್ತೆ. ಹಾಗಾಗಿ ಈ ಕಡೆಯಿಂದ ನಂಬರಿಂಗ್ ಮಾಡೋದು ಕರೆಕ್ಟ್. ಈಗ ನೇಮ್ ಮಾಡುವಾಗ ಫಸ್ಟು ಹ್ಯಾಲೋಜನ್ ಹೆಸರು ಹೇಳಬೇಕು. ಬ್ರೋಮೋ ಪೊಸಿಷನ್ 2 ಇದೆ, ಹಾಗಾಗಿ 2 ಬ್ರೋಮೋ. There are 5 carbon atoms, so pentane. 2-bromopentane is the IUPAC name of this compound. So students, ಇದುವರೆಗೂ ನೀವು ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರೇನ್ಸ್ದು ನಾಮನ್ಕ್ಲೇಚರ್ ಬಗ್ಗೆ ತಿಳ್ಕೊಂಡ್ರಿ. ಕಾಮನ್ ನೇಮ್ಸ್ ಮತ್ತು IUPAC ನೇಮ್ನ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ದೀರಾ. ಈಗ ಇಲ್ಲಿ ಒಂದಷ್ಟು ಕಾಂಪೌಂಡ್ಸ್ ಇದೆ. ಈ ಕಾಂಪೌಂಡ್ಸ್ನ IUPAC ನೇಮ್ನ ನೀವೇ ಬರೆಯೋದಕ್ಕೆ ಟ್ರೈ ಮಾಡಿ. The next concept is nature of CX bond. ಈ ಕಾರ್ಬನ್ ಮತ್ತು ಎಕ್ಸ್ ಅಂದರೆ ಹ್ಯಾಲೋಜನ್, ಈ CX ಬಾಂಡ್ ನೇಚರ್ ಹೇಗಿರುತ್ತೆ ಅಂತ ನೋಡೋಣ. ಸೊ ದಿಸ್ ಹ್ಯಾಲೋಜನ್ ಆಟಮ್ಸ್ ಯಾವ್ಯಾವುದು? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್. ಈ ಹ್ಯಾಲೋಜನ್ಸು ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿರುತ್ತೆ. As you know, these halogens are highly electronegative. ಎಲೆಕ್ಟ್ರೋನೆಗೆಟಿವ್ ಅಂತಂದ್ರೇನು? ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಈ ಹ್ಯಾಲೋಜನ್ ಆಟಮ್ದು ನೇಚರ್ ಏನು ಅಂದರೆ, ಇಲ್ಲಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಒಂದು ಬಾಂಡ್ ಅಂತ ಅಂದರೆ 2 ಎಲೆಕ್ಟ್ರಾನ್ ಇರುತ್ತೆ ಅಂತ. ಇದು ಒಂದು
ಕೋವೆಲೆಂಟ್ ಬಾಂಡ್ ಅಂದರೆ ಈ ಕಾರ್ಬನ್ ಆಟಮ್ ಒಂದು ಎಲೆಕ್ಟ್ರಾನ್ ಕೊಟ್ಟಿರುತ್ತೆ, ಹ್ಯಾಲೋಜನ್ ಆಟಮ್ ಒಂದು ಎಲೆಕ್ಟ್ರಾನ್ ಕೊಟ್ಟಿರುತ್ತೆ. ಅವೆರಡು ಎಲೆಕ್ಟ್ರಾನ್ಸ್ನ ಶೇರ್ ಮಾಡಿಕೊಂಡು ಒಂದು ಬಾಂಡ್ ಫಾರ್ಮೇಷನ್ ಆಗಿದೆ, ಅದು ಕೋವೆಲೆಂಟ್ ಬಾಂಡು. ಈ ಹ್ಯಾಲೋಜನ್ಸು ದೇ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್. ಅಂದ್ರೇನು, ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಎಳ್ಕೊಳ್ಳುವಂಥ ಒಂದು ಪ್ರವೃತ್ತಿ, ಟೆಂಡೆನ್ಸಿ ಜಾಸ್ತಿ. ಸೊ ಎಲೆಕ್ಟ್ರಾನ್ಸ್ ಈ ಕಡೆಗೆ ಬರೋದ್ರಿಂದ ಈ ಹ್ಯಾಲೋಜನ್ ಆಟಮ್ಸ್ಗೆ ಸ್ಲೈಟ್ಲಿ, ಇದು ಡೆಲ್ಟಾ ಅಂತ ಹೇಳ್ತೀವಿ, ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಎಲೆಕ್ಟ್ರಾನ್ಸ್ ಈ ಕಡೆಗೆ ಹೋಗೋದ್ರಿಂದ ಈ ಕಾರ್ಬನ್ ಆಟಮ್ಗೆ ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಹಾಗಾಗಿ ಈ ಬಾಂಡ್ನ ನಾವು ಪೋಲರೈಸ್ಡ್ ಬಾಂಡ್ ಅಂತ ಕರಿತೀವಿ. ನಾವು CX ಬಾಂಡ್ ಈಸ್ ಪೋಲರೈಸ್ಡ್. ಬಾಂಡ್ ಈಸ್ ಪೋಲರೈಸ್ಡ್. ಬೇರೆ ಬೇರೆ ಹ್ಯಾಲೋಜನ್ ಆಟಮ್ಸು ಕಾರ್ಬನ್ಗೆ ಬಾಂಡ್ ಆಗಿದ್ದಾಗ ಅವುಗಳ ಬಾಂಡ್ ಲೆಂತ್, ಈ ಬಾಂಡ್ನ ಲೆಂತ್ ಹೇಗೆ ವೇರಿ ಆಗುತ್ತೆ ಅಂತ ನೋಡೋಣ. ಆಸ್ ಯು ನೋ, ಆಸ್ ವಿ ಗೋ ಡೌನ್ in the periodic table, the size of the elements increases. Size of the elements increases. Periodic table ಅಲ್ಲಿ ಗ್ರೂಪ್ ಇಂದ ಮೇಲಿಂದ ಕೆಳಗೆ ಹೋಗ್ತಾ ಇದ್ರೆ ಅವುಗಳ ಸೈಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಥರ ಈ ಹ್ಯಾಲೋಜನ್ ಆಟಮ್ಸ್ ಅಲ್ಲಿ ಇದು ದಿಸ್ ಇಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್. ಹೋಗ್ತಾ ಹೋಗ್ತಾ ಸೈಜ್ ಜಾಸ್ತಿ ಆಗುತ್ತೆ. ಆಗ ದಿಸ್ ಅಯೋಡಿನ್ ಈಸ್ ದ ಲಾರ್ಜೆಸ್ಟ್ ಹ್ಯಾಲೋಜನ್. ಹಾಗಾಗಿ ಇದು ಸೈಜ್ ಚಿಕ್ಕದಿರೋದ್ರಿಂದ ಈ ಕಾರ್ಬನ್ ಮತ್ತು ಫ್ಲೋರಿನ್ ಆಟಮ್ ಬಾಂಡ್ ಲೆಂತ್ ಇದೆಯಲ್ಲ, ಇದು ಸಿಂಗಲ್ ಬಾಂಡ್, ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಎಕ್ಸ್ಪೆರಿಮೆಂಟಲ್ಲೂ ಪ್ರೂವ್ ಆಗಿರೋದೇನೆಂದರೆ, ಈ ಬಾಂಡ್ ಲೆಂತ್ನ ನಾವು ಪೈಕೋಮೀಟರಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ CF ಬಾಂಡ್ ಲೆಂತು 139 ಇರುತ್ತೆ PM, CCl ಬಾಂಡ್ ಲೆಂತು 178 PM, CBr ಬಾಂಡ್ ಲೆಂತು 193, CI ಬಾಂಡ್ ಲೆಂತು 214 PM ಇರುತ್ತೆ. ಹಾಗಾಗಿ as we go down the group, size of the halogen atom increases, therefore the bond length between CF is smallest and CI is largest.